ಶ್ರೀರಾಮ್ ಸಮರ್ಥ. ಫೆಬ್ರವರಿ 29 ಅಖಂಡ ಸಮಾಧಾನದ ಮಾರ್ಗ. ಚಿತ್ತದಲ್ಲಿ ಯಾವಾಗಲೂ ಸಮಾಧಾನವಿರಬೇಕು. ಯಾರು ತಮ್ಮ ಚಿತ್ತದಲ್ಲಿ ಸಮಾಧಾನವನ್ನಿಟ್ಟುಕೊಂಡಿರುವರೋ ಅವರು ಭಗವಂತನಿಗೆ ಪ್ರಿಯರಾಗುತ್ತಾರೆ. ಯಾರಿಗೆ ಭಗವಂತನ ಮೇಲೆ ವಿಶ್ವಾಸವಿರುತ್ತದೆಯೋ ಅವರನ್ನು ಸಮಾಧಾನವು ತಾನಾಗಿಯೇ ಸ್ವೀಕಾರ ಮಾಡುತ್ತದೆ. ನನ್ನ ಹಿತವು ರಾಮನ ಕೈಯಲ್ಲಿಯೇ ಇರುತ್ತದೆ ಎಂಬ ವಿಶ್ವಾಸದಿಂದ ಜೀವಕ್ಕೆ ಸಮಾಧಾನವಾಗುತ್ತದೆ. ಜೀವನದಲ್ಲಿ ಬರುವ ದುಃಖಗಳು ಭಗವಂತನ ಇಚ್ಛೆಯಿಂದಲೇ ಬರುತ್ತವೆ ಎಂದು ತಿಳಿಯುವುದರಿಂದ ದೇಹವನ್ನು ಪ್ರಾರಬ್ಧದ ಮೇಲೆ ಹಾಕಲು ಬರುತ್ತದೆ. ದೇಹದ ಗತಿಯು ಪ್ರಾರಬ್ಧಾನುಸಾರವೆಂದು ಎಲ್ಲ ಸಂತರು ಹೇಳುತ್ತಾರೆ. ಆದರೆ ಅದರಲ್ಲಿಯೇ ಭಗವಂತನನ್ನು ಧ್ಯಾನಿಸಿದರೆ ಸುಖ ಸಮಾಧಾನಗಳು ತಾವಾಗಿಯೇ ಪ್ರಾಪ್ತವಾಗುತ್ತವೆ. ಶರೀರದ ಲೋಭದಲ್ಲಿ ಬೀಳದೆ ನಿಮಿತ್ತಕ್ಕಾಗಿ ಔಷಧೋಪಚಾರ ಮಾಡಬೇಕು. ಎಲ್ಲಿಯವರೆಗೆ ಶ್ವಾಸೋಚ್ಛ್ವಾಸ ಇರುತ್ತದೆಯೋ ಅಲ್ಲಿಯವರೆಗೆ ಬಾಯಲ್ಲಿ ನಾಮವಿರಬೇಕೆಂಬುದನ್ನು ಬಿಟ್ಟು ನನಗೆ ಬೇರೇನು ಹೇಳುವುದಿರುವುದಿಲ್ಲ. ಆದರೂ ಕೂಡ ನೀವು ಭಗವಂತನ ಮೇಲೆ ವಿಶ್ವಾಸವನ್ನಿಟ್ಟರೆ ಅವನು ನಿಮಗೆ ಜೀವನದಲ್ಲಿ ಎಲ್ಲ ದೃಷ್ಟಿಯಿಂದಲೂ ಸಹಾಯ ಮಾಡುತ್ತಾನೆ ಎಂದು ಪುನಃ ಪುನಃ ಹೇಳುತ್ತೇನೆ. ಪವಿತ್ರವಾದ ಆಚರಣೆಯನ್ನಿಟ್ಟುಕೊಂಡು ಯಾವಾಗಲೂ ಭಗವಂತನ ಸ್ಮರಣೆಯನ್ನೇ ಮಾಡಬೇಕು. ಕರ್ತವ್ಯದ ಬಗ್ಗೆ ಜಾಗೃತಿ ಹಾಗೂ ಅದರಲ್ಲಿ ಇರಬೇಕು ಭಗವಂತನ ಸ್ಮೃತಿ. ನಾಮಕ್ಕಿಂತ ಬೇರೆ ಸಾಧನವೇ ಇಲ್ಲವೆಂದು ಈವರೆಗಿನ ಎಲ್ಲ ಸಾಧು ಸಂತರು ಹೇಳುತ್ತಾ ಬಂದಿರುತ್ತಾರೆ. ದೇಹವು ಭಗವಂತನಿಗಾಗಿಯೇ ಇರಬೇಕು. ಇದಕ್ಕಿಂತ ಶ್ರೇಷ್ಠವಾದ ಲಾಭವಿಲ್ಲ. ದೇಹದ ದುಃಖವು ದೇಹದ ಮೇಲೆ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ನನಗನಿಸುವುದೇನೆಂದರೆ ಭಗವಂತನ ಚಿಂತನೆಯಿಂದ ಆ ದುಃಖವು ಕೂಡ ದೂರವಾಗುತ್ತದೆ. ಭಗವಂತನ ಹೊರತು ದೇಹದ ಸುಖಭೋಗಗಳನ್ನು ಸಾಧು ಸಜ್ಜನರು ಒಪ್ಪುವುದಿಲ್ಲ. ಇನ್ನು ಕೇವಲ ರಾಮನಿಗಾಗಿಯೇ ಬದುಕುವುದೆಂಬ ನಿಶ್ಚಯವನ್ನು ಮನಸ್ಸಿನಲ್ಲಿ ಮಾಡಿಕೊಳ್ಳಬೇಕು. ಜಗತ್ತಿನಲ್ಲಿಯ ವೈಭವ, ಐಶ್ವರ್ಯ, ಸಂಪತ್ತು, ಲೌಕಿಕ ಹಾಗೂ ಕೀರ್ತಿ ಮುಂತಾದವುಗಳೆಲ್ಲ ಭಗವಂತನ ಹೊರತಾಗಿ ಮಣ್ಣಿಗೆ ಸಮಾನವೆಂದು ಸಾಧು ಸಂತರು ಎಣಿಸುತ್ತಾರೆ. ದೇಹದ ಭರವಸೆಯನ್ನು ಹೊಂದಿ ಈವರೆಗೆ ಬಹಳ ಕಷ್ಟವನ್ನು ಅನುಭವಿಸಬೇಕಾಯಿತು. ದೇಹದ ಸುಖ, ಸತ್ಕಾರ, ಸೌಲಭ್ಯಗಳು ಪ್ರಾರಬ್ಧಾಧೀನವಾದವುಗಳಾಗಿರುತ್ತವೆ. ಚಿಕ್ಕ ಮಕ್ಕಳು ಆಡುವ ಆಟವು ಹಿರಿಯರಿಗೆ ಅರ್ಥಹೀನವಾದದ್ದಾಗಿರುತ್ತದೆ. ಅದರಂತೆ ಪ್ರಪಂಚದಲ್ಲಿ ದೊಡ್ಡವನೆನಿಸಿಕೊಂಡವನು ಭಗವಂತನ ದೃಷ್ಟಿಯಲ್ಲಿ ಮಹತ್ವವಿಲ್ಲದವನಾಗಿರುತ್ತಾನೆ. ಭಗವಂತನಿಗಿಂತ ಬೇರೆ ಸತ್ಯವಿಲ್ಲವೆಂದು ಎಲ್ಲ ಶ್ರುತಿ ಸ್ಮೃತಿಗಳು ಹೇಳುತ್ತವೆ. ಜಗತ್ತಿನ ಮೇಲೆ ಭರವಸೆಯನ್ನಿಡದೆ ಭಗವಂತನನ್ನೇ ಮಿತ್ರನನ್ನಾಗಿ ಮಾಡಿಕೊಳ್ಳಬೇಕು. ಭಗವಂತನ ಹೊರತಾಗಿ ಉಳಿದೆಲ್ಲ ಪ್ರೇಮವು ದೇಹಬುದ್ಧಿಯನ್ನೇ ಬೆಳೆಸುವಂತಹದಾಗಿರುತ್ತದೆ. ಭಗವಂತನಿಗೆ ನಿನ್ನ ವಿಸ್ಮರಣೆಯಾಗದಿರಬೇಕು ಎಂದು ಪ್ರಾರ್ಥನೆ ಮಾಡಬೇಕು. ಪರಿಸ್ಥಿತಿಯು ಹೇಗೇ ಇದ್ದರೂ ಅದರ ಕಡೆಗೆ ವಿಶೇಷ ಗಮನ ಕೊಡದೆ ಭಗವಂತನ ಭಜನೆಯ ಕಡೆಗೆ ಗಮನ ಕೊಡಬೇಕು. ಹಿಂದೆ ಆದದ್ದು ಆಗಿ ಹೋಯಿತು, ಮುಂದೆ ಆಗುವುದೆಲ್ಲ ಆಗಲಿ. ಈಗ ಮನಸ್ಸಿನಲ್ಲಿ ಯಾವುದೇ ಹವ್ಯಾಸವನ್ನಿಟ್ಟುಕೊಳ್ಳಬಾರದೆಂದು ಅನಿಸಬೇಕು. ನಾನು ಈವರೆಗೆ ಅಪೇಕ್ಷಿಸಿದ್ದನ್ನೆಲ್ಲ ಭಗವಂತನ ಕೃಪೆಯಿಂದ ಪಡೆದುಕೊಂಡೆ. ಈಗ ನನಗೆ ಬೇರೆ ಏನೂ ಬೇಡುವುದಿರುವುದಿಲ್ಲ. ಯಾರೂ ನನ್ನವರಿರುವುದಿಲ್ಲ. ನಾನು ಯಾರವನೂ ಇರುವುದಿಲ್ಲ. ಜಗತ್ತು ಹಾಗೂ ದೇಹ ನನ್ನದಲ್ಲ. ಈ ದೃಶ್ಯ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ರೂಪಾಂತರ ಹೊಂದುವಂತಹದೇ ಇರುತ್ತದೆ ಎಂದು ತಿಳಿದುಕೊಂಡರೆ ಮನಸ್ಸಿಗೆ ಸಮಾಧಾನವಾಗುತ್ತದೆ. ಇಂದಿನ ಮುಖ್ಯ ವಿಚಾರ, ಶ್ವಾಸೋಚ್ಛ್ವಾಸ ಇರುವವರೆಗೂ ಭಗವಂತನ ನಾಮ ನಡೆದಿರಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.